ಹಲೋ ಫ್ರೆಂಡ್ಸ್, ಹಾಯ್. ನನ್ನ ಚಾನಲ್ಗೆ ಸ್ವಾಗತ. ನಾನಿವಾಗ ಒಂದು ಒಳ್ಳೆ ಮಾವಿನಕಾಯಿ ಗೊಜ್ಜು ಜೊತೆಗೆ ನಿಮ್ಮನೆ ಬಂದಿದ್ದೀನಿ. ವಿಡಿಯೋ ತೊಗೊಂಬಂದಿದ್ದೀನಿ. ಇದು ಉತ್ತರ ಕರ್ನಾಟಕ ಸ್ಟೈಲು. ಇದಕ್ಕೆ ಮಾವಿನಕಾಯಿ ಪಲ್ಯನೂ ಅಂತ ಕರೀತಾರೆ. ಅಲ್ಲಿ 15 ದಿವಸ ಕಟ್ಲೆ ಇಟ್ಟರು ಕೆಡಲ್ಲ. ಚೆನ್ನಾಗಿರುತ್ತೆ, ಸೂಪರ್ ಆಗಿರುತ್ತೆ. ಮಾವಿನಕಾಯಿ ಸೀಸನಲ್ಲಿ ಒಳ್ಳೆ ರೆಸಿಪಿ. ಚಪಾತಿ ಜೊತೆಗೆ ಎಲ್ಲದ್ರ ಜೊತೆಗೂ ಬರುತ್ತೆ. ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ನಾನು ದೊಡ್ಡವು 2 ಮಾವಿನಕಾಯಿ ತೊಗೊಂಡಿದ್ದೀನಿ. ಅದನ್ನ ಸಿಪ್ಪೆ ತೆಗಿದೇನೆ, ಸಿಪ್ಪೆ ಜೊತೆಗೇನೆ ಈ ತರ ಕಟ್ ಮಾಡ್ಕೊಂಡಿದ್ದೀನಿ. ಇದಕ್ಕಿಂತ ಚಿಕ್ಕವಾದ್ರೆ ಚೆನ್ನಾಗಿ ಬರಲ್ಲ. ನೀವು ಚಿಕ್ಕದ್ ಬೇಕಾದ್ರೂ, ಇಲ್ಲ ನಮ್ಗೆ ಬಾಯಿಗೆ ಸಿಗ್ಬಾರ್ದು, ಚೆನ್ನಾಗಿ ಸ್ಮ್ಯಾಶ್ ಆಗೋ ತರ ಆಗ್ಬೇಕು ಅಂದ್ರೆ ನೀವು ಇದಕ್ಕಿಂತ ಚಿಕ್ಕದು ಕಟ್ ಮಾಡ್ಕೋಬಹುದು. ಈ ನೋಡಿ, ಈ ತರ ವಾಟೆನೂ ಕೂಡ ನಾನು ಕ್ಲೀನ್ ಆಗಿ ತಕೊಂಡಿದ್ದೀನಿ. ಅದ್ರ ವಾಟೆಯಲ್ಲಿ ಬಂದಿರೋದನ್ನು ಕೂಡ ಅದು ಚೆನ್ನಾಗಿ ಸಿಗುತ್ತೆ ಬಾಯಿಗೆ ಸಾಫ್ಟ್ ಆಗಿ. ಆ ತರ ನಾನು 2 ಮಾವಿನಕಾಯಿ ತಗೊಂಡಿದ್ದೀನಿ. ನೀವು ಹೆಚ್ಚಿಗೆ ಬೇಕಾದ್ರೆ ತಗೋಬಹುದು. ಆಮೇಲೆ ಕರಿಬೇವು ಸ್ವಲ್ಪ, ಒಂದು ಈರುಳ್ಳಿ, ಇದು ಒಂದು 5ರಿಂದ 6 ಬೆಳ್ಳುಳ್ಳಿ, 3-6 ಬೇಕು. 3ರಿಂದ 6 ಬೆಳ್ಳುಳ್ಳಿ ಬೇಕು. ಜಜ್ಜಿ ಇಟ್ಕೊಂಡಿದ್ದೀನಿ. ಹೆಚ್ಚೋದು ಬೇಡ, ಜಜ್ಕೋಬೇಕು, ಚೆನ್ನಾಗಿರುತ್ತೆ. ಬನ್ನಿ ಇವಾಗ ಅದನ್ನ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ನೋಡಿ, ಎಣ್ಣೆ ಒಂದು 2ರಿಂದ 3 ಟೀ ಸ್ಪೂನು. ಇದಕ್ಕೆ ತುಂಬಾ ಜಾಸ್ತಿನೂ ಬೇಡ, ತುಂಬಾ ಕಮ್ಮಿನೂ ಬೇಡ, ಮೀಡಿಯಮ್ ಆಗಿ. ಸ್ವಲ್ಪ ನೀರು ಹಾಕಂಗಿಲ್ಲ ಇದಕ್ಕೆ, ಎಣ್ಣೆಲೆ ಬೇಯಬೇಕು. ಅದಕ್ಕೋಸ್ಕರ ಇಷ್ಟಿದ್ರೆ ಸಾಕು ಎಣ್ಣೆ 2 ಮಾವಿನಕಾಯಿಗೆ. ಅದೇ ರೀತಿ 1 ಟೀ ಸ್ಪೂನು ಸಾಸಿವೆ. ಪಲ್ಯ ಹೇಗ್ ಮಾಡ್ತೀವೋ ಹಾಗೇನೆ, ಇದಕ್ಕೆ ಬೇರೆ ಜಾಸ್ತಿ ಇಂಗ್ರೀಡಿಯೆಂಟ್ಸೇ ಇಲ್ಲ. ಇದಕ್ಕೆ ಮಸಾಲೆ ಅಂತೂ ಇಲ್ವೇ ಇಲ್ಲ. ಎಣ್ಣೆ ಕಾದಾದ್ಮೇಲೆ ಸಾಸಿವೆ ಹಾಕಿ, ಇನ್ನೊಂದು ನೀವು ಬೇಕಾದ್ರೆ ನೀವು ಇಂಗು ಹಾಕೋಬಹುದು. ಇದಕ್ಕೆ ನಾವು ಇಂಗು ಇಷ್ಟ ಆಗಲ್ಲ ನಮಗೆ, ನಾ ಹಾಕಿಲ್ಲ. ನೀವು ಇಂಗು ಹಾಕೋಬಹುದು, ಸರಿನಾ? ನೋಡಿ, ಅದೇ ರೀತಿ ಜೀರಿಗೆ. ಅದಾದ್ಮೇಲೆ ಫಸ್ಟ್ಗೆ ಜಜ್ಜಿ ಇಟ್ಕೊಂಡಿರೋದು ಬೆಳ್ಳುಳ್ಳಿ, ಬಿಡಿಸ್ಬಿಟ್ಟು ಜಜ್ಜಿ ಇಟ್ಕೊಂಡಿದ್ವಲ್ಲ ಬೆಳ್ಳುಳ್ಳಿ, ಇದಕ್ಕೆ ಜಜ್ಜಿ ಹಾಕೊಂಡ್ರೇನೆ ಚೆನ್ನಾಗಿರುತ್ತೆ. ಬೆಳ್ಳುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗ್ಲಿ, ಇದು ಸ್ವಲ್ಪ ರೆಡ್ ಕಲರಿಗೆ ಬರ್ಲಿ. ಅದು ಬೆಳ್ಳುಳ್ಳಿದು ಘಮ ಪೂರ್ತಿ ಎಣ್ಣೆಲಿ ಮಿಕ್ಸ್ ಆಗ್ಲಿ, ಚೆನ್ನಾಗಿ ರೋಸ್ಟ್ ಆಗ್ಲಿ, ಚೆನ್ನಾಗಿ ಬರುತ್ತೆ ಅಂದ್ರೆ. ಆಮೇಲೆ ಅದ್ರ ಜೊತೆಗೇನೆ ಕರಿಬೇವು. ನೀವು ಕರಿಬೇವು ಜಾಸ್ತಿ ಹಾಕೊಂಡ್ರು ಓಕೆ, ಕಮ್ಮಿ ಹಾಕೊಂಡ್ರು ಓಕೆ, ಕರಿಬೇವು ಬೇಕೇ ಬೇಕು, ಚೆನ್ನಾಗಿರುತ್ತೆ ಅಂದ್ರೆ, ಅಲ್ವಾ? ಅದಕ್ಕೆ ನೋಡಿ, ಕರಿಬೇವು ಹಾಕಿದ್ದೀನಿ. ಅದನ್ನ ಚೆನ್ನಾಗಿ ಬಾಡಿಸ್ತಾ ಇದ್ದೀನಿ. ಇದಕ್ಕೆ ಮೇನ್ ಏನಂದ್ರೆ, ಇದು ಬಿಸಿ ಚಪಾತಿ ಜೊತೆಗೆ, ಜೋಳದ ರೊಟ್ಟಿ ಜೊತೆಗೆ, ಬಿಸಿ ಹಣ್ಣದ ಜೊತೆಗಂತೂ ಸೂಪರ್ ಆಗಿರುತ್ತೆ. ಉಪ್ಪಿನಕಾಯಿ ಇಲ್ಲದೆ ಇರುವಾಗ ಇದನ್ನ ಮಾಡ್ಕೊಂಡ್ರೆ ಓಕೆ, ಚೆನ್ನಾಗಿ ಬರುತ್ತೆ ರುಚಿನು. ನೋಡಿ, ಇವಾಗ ಆನಿಯನ್ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾನು. ಇನ್ನೊಂದು, ಆನಿಯನ್ ತುಂಬಾ ಚಿಕ್ಕದಾಗಿ ಹೆಚ್ಚೋದು ಬೇಡ. ನೀವು ಮಾವಿನಕಾಯಿ ಯಾವ ಸೈಜಲ್ಲಿ ಹಚ್ತೀರೋ ಆ ಸೈಜಲ್ಲಿ ಈರುಳ್ಳಿ ಹೆಚ್ಚಿದ್ರು ಓಕೆ. ತುಂಬಾ ಚಿಕ್ಕದಾದ್ರೆ ಚೆನ್ನಾಗಿ ಬರಲ್ಲ. ಇದು ಬಾಯಿಗೆ ಸಿಗ್ಬೇಕು, ಬಾಯಿಗೆ ಸಿಕ್ಕರೇನೆ ಸೂಪರ್ ಆಗಿ ಬರುತ್ತೆ ಟೇಸ್ಟ್. ನೋಡಿ, ಇದು ತುಂಬಾ ಬ್ರೌನ್ ಆಗೋದು ಬೇಕಿಲ್ಲ, ಜಸ್ಟ್ ಸಾಫ್ಟ್ ಆಗ್ಬೇಕು ಅಷ್ಟೇ. ನೋಡಿ, ಈ ತರ ಸ್ವಲ್ಪ ಕಲರ್ ಚೇಂಜ್ ಆಗ್ಬೇಕಂದ್ರೆ, ಇದು ಸಾಫ್ಟ್ ಆದ್ರೆ ಕಲರ್ ಆಟೋಮೆಟಿಕ್ ಆಗಿ ಚೇಂಜ್ ಆಗುತ್ತೆ. ಇಷ್ಟಾದ್ರೆ ಸಾಕು. ತುಂಬಾ ರೆಡ್ ಆಗ್ಬೇಕು, ಅದು ಆಗ್ಬೇಕು ಅಂತ ಏನಿಲ್ಲ, ಇಷ್ಟಾದ್ರೆ ಸಾಕು. ಇದ್ರ ಜೊತೆಗೇನೆ ಇವಾಗ ನಾನು ಉಪ್ಪು ಹಾಕೋತಾ ಇದ್ದೀನಿ, ರುಚಿಗೆ ತಕ್ಕಷ್ಟು. ಮಾವಿನಕಾಯಿ ಹುಳಿ ಇರುತ್ತೆ, ನೀವು ಜಾಸ್ತಿ ಉಪ್ಪು ಹಾಕೋಬೇಕು ಅನ್ನೋ ಹಾಗಿಲ್ಲ. ನೀವು ಪಲ್ಯಕ್ಕೆ ಹೇಗೆ ಹಾಕ್ತಿರೋ ಹಾಗೆ ಸ್ವಲ್ಪ ಹುಳಿ ಇರ್ಬೇಕಿದು. ಆಮೇಲೆ ಅಷ್ಟೇ ಒಂದು ಅರ್ಧ ಟೀ ಸ್ಪೂನು ಅರಿಶಿನ. ಆಮೇಲೆ ಇದ್ರ ಜೊತೆಗೇನೆ ಬೆಲ್ಲನೂ ಮಿಕ್ಸ್ ಮಾಡ್ಕೋಬೇಕಾಗತ್ತೆ, ಯಾಕಂದ್ರೆ ಮಾವಿನಕಾಯಿ ಹುಳಿ ಇರುತ್ತಲ್ಲ. ಇನ್ನೊಂದು, ಬೆಲ್ಲ ಹಾಕೋಬೇಕಾದ್ರೆ ನೀವು ಹುಳಿ ಮಾವಿನಕಾಯಿನ ಕಟ್ ಮಾಡೋವಾಗ್ಲೇ ತಿಂದ್ಬಿಟ್ಟು ನೋಡ್ಬೇಕು, ಅಂದ್ರೆ ಎಷ್ಟು ಬೆಲ್ಲ ಬೇಕಾಗುತ್ತೆ ಅಂತ ಗೊತ್ತಾಗುತ್ತೆ. ತುಂಬಾ ಜಾಸ್ತಿ ಏನ್ ಬೇಕಾಗಿಲ್ಲ ಬೆಲ್ಲ ಇದಕ್ಕೆ, ಬ್ಯಾಲೆನ್ಸ್ಗೋಸ್ಕರ, ಟೇಸ್ಟ್ಗೋಸ್ಕರ ನಾ 2 ಟೀ ಸ್ಪೂನ್ ಹಾಕೊಂಡಿದ್ದೀನಿ. ಇದು ಹುಳಿ ಇದೆ, ತುಂಬಾ ಏನು ಹುಳಿ ಇಲ್ಲ, ಮೀಡಿಯಂ ಆಗಿದೆ. ಹಿಂಗಾಗಿ ನಾ 2 ಟೀ ಸ್ಪೂನ್ ಹಾಕೊಂಡಿದ್ದೀನಿ. ನೀವು ಮಾವಿನಕಾಯಿ ಯಾವ ತರ ಇರುತ್ತೆ ಅದ್ರ ಮೇಲೆ ನೋಡ್ಕೊಂಡು ನೀವು ಬೆಲ್ಲನ ಮಿಕ್ಸ್ ಮಾಡ್ಕೋಬಹುದು, ಏನು ತೊಂದರೆ ಇಲ್ಲ. ಇದಕ್ಕೆ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಇಲ್ಲ, ಇವೇ 3: ಉಪ್ಪು, ಅರಿಶಿನ, ಬೆಲ್ಲ, ಇವೇ 3 ಸಾಕು. ಖಾರ ನಿಮ್ಗೆ ರುಚಿಗೆ ತಕ್ಕಷ್ಟು. ನಾನು ಹಸಿ ಮೆಣಸಿನ್ಕಾಯಿ ಹಾಕಿದ್ದೀನಿ, ನೀವು ಕೆಂಪು ಖಾರನೂ ಹಾಕೋಬಹುದು, ಅಚ್ಚ ಖಾರ ಪುಡಿನೂ ಹಾಕೋಬಹುದು. ಬೇಡ ನಾವು ಮೆಣಸಿನ್ಕಾಯಿ ಹಾಕೋತೀವಿ ಅಂದ್ರೆ ಅದು ಓಕೆ, ನಮ್ಗೆ ಬಾಯಿ ಸಿಗುತ್ತೆ ಅನ್ನೋದಕ್ಕೋಸ್ಕರ ನಾನು ಮಿಕ್ಸಿಗೆ ಹಾಕಿರೋ ಪೇಸ್ಟೇ ಹಾಕಿದ್ದೀನಿ ಖಾರದ್ದು. ನೋಡಿ, ಇವಾಗ ಎಲ್ಲ ಮಿಕ್ಸ್ ಮಾಡಾಯ್ತು. ಅದ್ರ ಜೊತೆಗೆ ಇವಾಗ ಮಾವಿನಕಾಯಿ ಹಾಕೋತಾ ಇದ್ದೀನಿ. ನಾನು ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೆ. ಸಿಪ್ಪೆ ಮಾತ್ರ ತೆಗಿಬೇಡಿ, ಅದೇ ರುಚಿ ಕೊಡೋದು, ಚೆನ್ನಾಗಿ ಬರುತ್ತೆ ಅದು ಸಿಪ್ಪೆ. ಹಂಗಾಗಿ ನಾನು ಸಿಪ್ಪೆ ತೆಗ್ದಿಲ್ಲ. ನೀವು ತೆಗೆದು ಮಾಡ್ಕೊಂತೇನೆ ಅಂದ್ರೆ ಪ್ರಾಬ್ಲಮ್ ಇಲ್ಲ, ನೀವು ಟ್ರೈ ಮಾಡ್ಬೋದು. ನಮಗೆ ಸಿಪ್ಪೆ ಜೊತೆಗೇನೆ ಇಷ್ಟ, ಹಿಂಗಾಗಿ ನಾನು ಸಿಪ್ಪೆ ಜೊತೆಗೇನೆ ಹಾಕಿದ್ದೀನಿ. ನೋಡಿ, ಈ ತರ ಬರುತ್ತೆ. ಇದಕ್ಕೆ ಒಂದ್ ನೆನಪಿರ್ಲಿ, ನೀರ್ ನಾನು ಹಾಕ್ತಾ ಇಲ್ಲ. ಕ್ಲೋಸ್ ಮಾಡ್ಬಿಡಿ. ಇವಾಗ ಕ್ಲೋಸ್ ಮಾಡಿ ಒಂದು 5ರಿಂದ 10 ನಿಮಿಷ ಫುಲ್ ಸಿಮ್ಮಲ್ಲಿ ಇರ್ಬೇಕು ಗ್ಯಾಸ್. ಸಿಮ್ಮಲ್ಲಿ ಇದ್ರೆ ಮಾತ್ರ ಚೆನ್ನಾಗಿ ಬರುತ್ತೆ, ಇಲ್ಲಾಂದ್ರೆ ಸೀದೋಗ್ಬಿಡುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ನಾನು ಪದೇ ಪದೇ ಕೈ ಆಡ್ಸೋದಾಗ್ಲಿ ಮಿಕ್ಸ್ ಮಾಡೋದಾಗ್ಲಿ ಏನಿಲ್ಲ, ಎಲ್ಲ ಮಿಕ್ಸ್ ಮಾಡಿ ಎಲ್ಲ ಐಟಮ್ಗಳನ್ನ ಹಾಕಿ ಮಿಕ್ಸ್ ಮಾಡಿ ಕ್ಲೋಸ್ ಮಾಡಿದ್ದಷ್ಟೇ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ಫುಲ್ಲು ಸ್ಮ್ಯಾಶು ಆಗಿಲ್ಲ, ಫುಲ್ಲು ಗಟ್ಟಿನೂ ಇಲ್ಲ, ಸೂಪರ್ ಆಗಿದೆ. ನೋಡಿ, ತೋರಿಸ್ತೀನಿ ಇವಾಗ ನಾನು ನಿಮಗೆ ಇದನ್ನ. ನೋಡಿ, ಸಾಕು ಇಷ್ಟು ಬೆಂದ್ರೆ.
ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು, ಸೂಪರ್ ಆಗಿರುತ್ತೆ. ಇದು ನೋಡಿ, ಇದೊಂದು ಎಕ್ಸ್ಟ್ರಾ ಇಂಗ್ರೀಡಿಯೆಂಟ್ಸ್ ಅಂದ್ರೆ ಓಕೆ. ಇದು ಹುಚ್ಚಳ ಪುಡಿ. ಉತ್ತರ ಕರ್ನಾಟಕ ಸೈಡ್ ಎಲ್ಲದಕ್ಕೂ ಯೂಸ್ ಮಾಡ್ತಾರೆ, ನಾವು ಇದಕ್ಕೂ ಹಾಕ್ತೀವಿ. ನೀವು ಬೇಕಂದ್ರೆ ಸ್ಕಿಪ್ ಮಾಡ್ಕೋಬಹುದು ಇದನ್ನ. ಬೇಕೇ ಬೇಕು ಅನ್ನೋದೇನಿಲ್ಲ, ನಮ್ಗೆ ಇಷ್ಟ ಇದು ಈ ತರ ಮಾಡ್ಕೊಂಡ್ ತಿನ್ನೋಕೆ, ಹಿಂಗಾಗಿ ನಾವ್ ಇದನ್ನ ಹಾಕೋತೇವಿ. ನೀವು ಬೇಡ ಅಂದ್ರೆ ಬರೀ ಹಾಗೇನು ಮಾಡ್ಕೋಬಹುದು, ಚೆನ್ನಾಗಿರುತ್ತೆ, ಸೂಪರ್ ಆಗಿರುತ್ತೆ. ಬಿಸಿ ಅನ್ನ ತುಪ್ಪ ಇದಿದ್ ಬಿಟ್ರೆ 1 ಚಮಚ ತಿನ್ನೋ ಅನ್ನನ ಮಕ್ಕಳು 2 ಚಮಚ ತಿಂತಾರೆ. ಒಂದ್ಸತಿ ಮಾಡಿ ನೋಡಿ. ನೋಡಿ ಎಲ್ಲ ಆಗಿದೆ ಇವಾಗ ಮಾಡೋದು. ನಾನು ಕೊತ್ಮೀರಿ ಹಾಕ್ತಾ ಇದ್ದೀನಿ, ಹಸಿ ಕೊತ್ಮೀರಿ. ನೀವು ಫ್ರಿಜ್ ಅಲ್ಲಿ ಇಟ್ಕೊಂಡು 15 ದಿವಸ 20 ದಿವಸ ಬೇಕಾದ್ರೂ ಇದನ್ನ ಇಟ್ಕೋಬಹುದು, ಕೆಟ್ಟ ಹೋಗಲ್ಲ. ಯಾಕಂದ್ರೆ ಇದಕ್ಕೆ ನಾವು ನೀರ್ ಮಿಕ್ಸ್ ಮಾಡಿಲ್ಲ ಅಲ್ವಾ, ಅದಕ್ಕೋಸ್ಕರ. ಆಮೇಲೆ ಇಷ್ಟ ಆದ್ರೆ ನೀವು ಜಾಸ್ತಿನೂ ಮಾಡಿ ಇಟ್ಕೋಬಹುದು, ಸೂಪರ್ ಆಗಿರುತ್ತೆ ಗೊಜ್ಜು ತರ. ನೋಡಿದ್ರಲ್ಲ ಫ್ರೆಂಡ್ಸ್, ಹೇಗೆ ಮಾಡೋದು ಅಂತ ತೋರಿಸ್ದೆ. ಮಾವಿನಕಾಯಿ ಸೀಸನಲ್ಲಿ ಒಳ್ಳೆ ರೆಸಿಪಿ, ಒಂದ್ಸಲಿ ಟ್ರೈ ಮಾಡಿ. ಇವಾಗಲೂ ಸಿಗುತ್ತೆ ಮಾವಿನಕಾಯಿ. ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ. ಆಮೇಲೆ ಹಾಗೆ ಸಬ್ಸ್ಕ್ರೈಬ್ ಮಾಡಕ್ಕೆ ಹೇಳಿ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ. ನಿಮ್ಗೆ ಯಾವ ವಿಡಿಯೋ ಬೇಕು ಅಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ.